ಒಂದು DC ಆಫೀಸ್ ಮುಂದೆನೇ ಇದು 22 ಗುಂಟೆ ಜಾಗ ಅಂತೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಡಾಕ್ಯುಮೆಂಟ್ ಇದೆ. 32 ಗುಂಟೆ 30 ಗುಂಟೆ ಡಾಕ್ಯುಮೆಂಟ್ ಪ್ರಕಾರ ಶಿವಮೊಗ್ಗ ಮುನ್ಸಿಪಾಲ್ಟಿ ಜಮೀನು ಜಾಗ 1965ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಂತೆ ವಕ್ಫ್ ಬೋರ್ಡ್ದು ಅಂತ. ಇವತ್ತು ಬಂದು ಮುಸ್ಲಿಂ ಸಮುದಾಯದವರು ಬೇಲಿ ಹಾಕ್ಬಿಟ್ರು ಇದಕ್ಕೆ. ನೆನ್ನೆ ಆಗಿದ್ದದು. ಬೇಲಿ ಹಾಕ್ಬಿಟ್ರು ಬಂದು. 2065ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು. 2019ರಲ್ಲಿ ವಕ್ಫ್ ಅಂತ ಖಾತೆ ಮಾಡಿಸ್ಕೊಂಡಿದ್ದಾರಂತೆ ವಕ್ಫ್ ಬೋರ್ಡ್ನವರು. ಇದು ಗೆಜೆಟ್ ನೋಟಿಫಿಕೇಶನ್ ಹೆಂಗಾಗಿರುತ್ತೆ ಹೇಳಿ? ವಕ್ಫ್ ಬೈ ಯೂಸರ್ ಅಂತಾರೆ ಅವರು. ವಕ್ಫ್ ಬೈ ಯೂಸರ್ ಅನ್ನೋದು ಇನ್ನೊಂದು ಡ್ರಕೋನಿಯಲ್ ಲಾ ಇದೆ. ಅದು ಯಾವ ಸ್ಥಳವನ್ನು ಮುಸ್ಲಿಮರು ಧಾರ್ಮಿಕ ಕಾರ್ಯಗಳಿಗಾಗಿ ಬಳಸಿಕೊಂಡು ಬಂದಿದ್ದಾರೋ ಆ ಸ್ಥಳ ವಕ್ಫ್ದಾಗತ್ತೆ ಅಂತ. ಅದನ್ನ ಯಾರೂ ದಾನ ಕೊಟ್ಟಿರಬೇಕು ಅಂತಿಲ್ಲ. ಈಗ ಹುಬ್ಬಳ್ಳಿಯಲ್ಲಿ ಕಿತ್ತೂರು ಚೆನ್ನಮ್ಮ ಮೈದಾನದ ಹಾಗೆ ಆಗಲಿಲ್ವಾ? ಹುಬ್ಬಳ್ಳಿಯಲ್ಲಿ ಹಬ್ಬದ ದಿವಸ ನಮಾಜ್ ಮಾಡೋದಕ್ಕೊಂದು ಜಾಗ ಬೇಕಾಗಿತ್ತು. ಟ್ರಾಫಿಕ್ ಐಲ್ಯಾಂಡ್ ಪಕ್ಕದಲ್ಲೇ ಒಂದು ಜಾಗ ಇತ್ತು. ಅದು ಹುಬ್ಬಳ್ಳಿ ಮುನ್ಸಿಪಾಲ್ಟಿದು. ಅಲ್ಲೊಂದು ಮನವಿ ಕೊಟ್ಟರು, ನಾವು ವರ್ಷಕ್ಕೆ 2 ಸಲ ನಮಾಜ್ ಇರುತ್ತೆ, ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. ಮುನ್ಸಿಪಾಲ್ಟಿ ಏನು ತಪ್ಪು, 2 ಸಲ ನಮಾಜ್ ಬರ್ತಾರೆ, ನಮಾಜ್ ಮಾಡ್ತಾರೆ, ಹೋಗ್ತಾರೆ ಅಂತ ಅವಕಾಶ ಕೊಟ್ಟಿರೋದಕ್ಕೆ. ಅದರ ಮಧ್ಯದಲ್ಲೊಂದು ಈದ್ಗಾ ತಯಾರಾಯಿತು. ನೋಡ್ತಾ ಅದು ಈದ್ಗಾ ಮೈದಾನ ಆಯಿತು. ಆಮೇಲೆ ಅದು ಇಲ್ಲ ವಕ್ಫ್ ಪ್ರಾಪರ್ಟಿ, ವಕ್ಫ್ ಬೈ ಯೂಸರ್, ಯಾಕಂದ್ರೆ ನಮಾಜ್ ಮಾಡ್ತಿದ್ದೀವಲ್ಲ ನಾವು ಅಂದ್ಬಿಟ್ರು. ಇನ್ನೊಂದು, ಇಫ್ ಐ ಆಮ್ ನಾಟ್ ರಾಂಗ್, ವಿಜಯಪುರ ಜಿಲ್ಲೆದೇ ಇರಬೇಕು, ಅದು ಒಬ್ಬ ಮಹಿಳೆ ಮಾತಾಡಿದ್ದು ನೆನಪಿದೆ ನನಗೆ. ನಮ್ಮ ಜಮೀನಿನ ಪಕ್ಕದಲ್ಲಿ ಒಂದು ದರ್ಗಾ ಇತ್ತು. ವರ್ಷಕ್ಕೊಂದು ಸಲ ಉರುಸ್ ನಡೀತಾ ಇತ್ತು. ಉರುಸ್ ಯಾವ ಟೈಮ್ನಲ್ಲಿ ಆಗ್ತಿತ್ತು ಅಂದರೆ, ಆ ಟೈಮ್ನಲ್ಲಿ ನಮ್ಮ ಜಮೀನಲ್ಲಿ ಯಾವುದೇ ಬೆಳೆಗಳೇ ಇರ್ತಿರಲಿಲ್ಲ, ಅಂಥ ಟೈಮ್ನಲ್ಲಿ ಆಗ್ತಿತ್ತು. ಆವಾಗ ಅಂಗಡಿ ಹಾಕ್ಕೊಳ್ಳೋದಕ್ಕೆ ಜಾಗ ಬೇಕು ಅಂದರು. ಹಾಕ್ಕೊಳ್ಳಿ ನಮ್ಮ ಜಮೀನಲ್ಲಿ, ಪರವಾಗಿಲ್ಲ ಅಂದ್ವಿ. ನೋಡಿದ್ರೆ ಈಗ ನಮ್ಮ ಜಮೀನಲ್ಲಿ ವಕ್ಫ್ ಬೋರ್ಡ್ ಅಂತ ಹೆಸರು ಬಂದುಬಿಟ್ಟಿದೆ ಅಂತ. ಯಾಕಂದರೆ ಉರುಸ್ ನಡೀತಾ ಇತ್ತಲ್ಲಿ, ಈದ್ಗಾ ಉರುಸ್ ನಡೀತಾ ಇತ್ತು ಅಂತ. ಇದು ಹಾಗೆ ಆಗಿತ್ತು. ನೆನ್ನೆ ಬಂದು ಬೇಲಿ ಹಾಕಿದ್ರು, ರಾತ್ರಿ ಬಂದು ಪೊಲೀಸರು ಅವುಗಳನ್ನು ತೆರವುಗೊಳಿಸಿದರು. ಒಬ್ಬ ಹಿಂದೂ ಮುಖಂಡ, ಒಬ್ಬ ಮುಸ್ಲಿಂ ಮುಖಂಡ, ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಾರ್ಪೊರೇಷನ್ ಜಾಗವನ್ನು ಉಪಯೋಗಿಸಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಕೊಡ್ತಿರೋದು. ವರ್ಷಕ್ಕೆ 2 ಸಲ ಮಾತ್ರ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು. ಆದರೆ ಏಕಾಏಕಿಯಾಗಿ ಇಲ್ಲಿಗೆ ಬರುವ ವಾಹನಗಳ ದಾರಿಯನ್ನು ಅಡ್ಡ ಹಾಕಿಬಿಟ್ಟು ಬೇಲಿ ಹಾಕಿದ್ದೀನಿ, ಅನಧಿಕೃತವಾಗಿ ಬೇಲಿ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿ ನಿರ್ಮಾಣ ಮಾಡಬೇಕಾದ್ರೆ ಯಾರ ಹತ್ರನೂ ಪರ್ಮಿಷನ್ ತಗೊಂಡಿಲ್ಲ, ಕಾರ್ಪೊರೇಷನ್ ತಗೊಂಡಿಲ್ಲ, ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ತಗೊಂಡಿಲ್ಲ, ಯಾವ ಡಿಪಾರ್ಟ್ಮೆಂಟಿಂದನೂ ಅನುಮತಿ ತಗೊಂಡಿಲ್ಲ. ಈ ಬೇಲಿ ಹಾಕಿರೋ ಹಿಂದೆ ದುರುದ್ದೇಶಪೂರಿತ ಕೂಡಿತವಾಗಿದೆ. ಹೊಸದಾಗಿ ಸಮಸ್ಯೆ ಉದ್ಭವ ಮಾಡಬೇಕು. ಯಾಕಂದ್ರೆ ಕರ್ನಾಟಕದ ಸ್ನೇಹಿತರೆ, ನಾನು ನಿಮ್ಮ MD ಶರೀಫ್. ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಸರ್ವರಿಗೂ. ಸ್ನೇಹಿತರೆ, ರಂಜಾನ್ ಹಬ್ಬ ನಿನ್ನೆ ಮುಗಿಯಿತು. ಹಬ್ಬ ಮುಗಿದ ನಂತರ ನಮ್ಮ ತಿಲಕ್ ನಗರದಲ್ಲಿರುವಂತಹ ಈದ್ಗಾ ವಫಾ ಸೊತ್ತು ನಮ್ಮ ಆಸ್ತಿ, ವಕ್ಫ್ ಬೋರ್ಡಿನ ಆಸ್ತಿ. ಆ ಆಸ್ತಿ ನಮ್ಮದು. ಹಬ್ಬ ಮುಗಿದ ನಂತರ ನಾವು ಅದಕ್ಕೆ ಬೇಲಿ ಹಾಕಿದ್ದೀವಿ. ಕಾರಣ ಏನಪ್ಪ ಅಂದರೆ, ಅದು ಕುಡುಕರ ಕಾಟ ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು. ಈ ಹಿಂದೆನೂ ನಡೆದಿತ್ತು. ಈ ಹಿಂದೆನೂ ಸಮೇತ ನಾವು ಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀವಿ. ನಮ್ಮ ಜಾಗ, ನಮ್ಮ ಸೊತ್ತು, ನಾವೇನು ಮಾಡಿದ್ವಿ ಅದರಲ್ಲಿ ಏನಾದರೂ ಅತಿಕ್ರಮಣವಾಗಿ ಯಾರೂ ಏನೂ ಅಲ್ಲಿ ಗಲೀಜು ಮಾಡಬಾರದು. ಯಾಕೆಂದರೆ ಪವಿತ್ರ ಸ್ಥಳ ನಮ್ಮದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.